ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾಳೆ ತುಂಬಾ ವಿಶೇಷ ದಿನ. ಹಾಗೆಯೇ ನಮ್ಮ ಹಾಸನದಲ್ಲಿ ಇರುವಂತಹ ಶ್ರೀ ಉದ್ಭವ ಗಣಪತಿ ದೇವಸ್ಥಾನ ಹೇಗಿದೆ ಅಂತ ಇವತ್ತಿನ ವಿಡಿಯೋಲಿ ತೋರಿಸ್ತೀನಿ. ಹಾಗೆ ನಾಳೆ ಇರುವಂತಹ ವಿಶೇಷ ದಿನದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೂಡ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋನ ನೋಡ್ಕೊಂಡ್ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಈ ಒಂದು ಗಣಪತಿ ದೇವಸ್ಥಾನ ಎಲ್ಲಿ ಬರುತ್ತೆ ಅಂದ್ರೆ ರಿಂಗ್ ರೋಡ್ ಇದೆಯಲ್ಲ, ಚಾಮುಂಡೇಶ್ವರಿ ದೇವಸ್ಥಾನದ ಹಿಂಭಾಗದಲ್ಲಿ ಶ್ರೀ ಉದ್ಭವ ಗಣಪತಿ ದೇವಸ್ಥಾನ ಬರುತ್ತೆ. ನಾನು ದೇವಸ್ಥಾನಕ್ಕೆ ಹೋದಾಗ ವಿಡಿಯೋ ಶೂಟ್ ಮಾಡಿದ್ದೆ. ಇವತ್ತು ನಾನು ಆ ಒಂದು ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ದೇವಸ್ಥಾನದ ಫ್ರಂಟ್ ವ್ಯೂ ಹೇಗಿದೆ ಅಂತ ನಿಮ್ಗೂ ಕೂಡ ತೋರಿಸ್ತಾ ಇದ್ದೀನಿ. ಹಾಗೇನೆ ದೇವಸ್ಥಾನದ ಒಳಗೆ ಹೋಗಿ ಗಣಪತಿಯ ದರ್ಶನವನ್ನ ಕೂಡ ಮಾಡಿಸ್ತೀನಿ. ನಾಳೆ ಮೇ 5ನೇ ತಾರೀಕು ತುಂಬಾ ವಿಶೇಷವಾದಂತಹ ದಿನ. ಆ ದಿನದಲ್ಲಿ ನೀವು ಮಾಡಬೇಕಾದಂತಹ ಕೆಲವು ಅನುಸರಣೆಗಳು ಯಾವುದು ಅಂತ ನಾನು ಈ ವಿಡಿಯೋಲಿ ತಿಳಿಸಿಕೊಡ್ತೀನಿ. ಇವಾಗ ಗರ್ಭಗುಡಿಯ ಹತ್ರ ಬಂದಿದ್ದೀನಿ. ಅಲಂಕಾರ ತುಂಬಾ ಚೆನ್ನಾಗಿತ್ತು. ಬೆಣ್ಣೆ ಅಲಂಕಾರ ಮಾಡಿದ್ರು. ಅದನ್ನ ಇವಾಗ ನಿಮ್ಗೂ ಕೂಡ ತೋರಿಸ್ತೀನಿ. ನೋಡಿ, ಇದು ಶ್ರೀ ಉದ್ಭವ ಗಣಪತಿ. ನಾವು ದೇವಸ್ಥಾನಕ್ಕೆ ಹೋದಾಗ ಬೆಣ್ಣೆ ಅಲಂಕಾರ ಮಾಡಿದ್ರು. ತುಂಬಾನೇ ಚೆನ್ನಾಗಿ ದರ್ಶನ ಆಯ್ತು. ಇಲ್ಲಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ಹಾಗೆ ನಾನು ವಿಡಿಯೋ ಮಾಡ್ಕೊಂಡಿದ್ದೆ, ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ನಾಳೆ ಮೇ 5ನೇ ತಾರೀಕು ಮಂಗಳವಾರ. ನಾಳೆ ತುಂಬಾ ವಿಶೇಷ ದಿನ. ಏನು ಅಂದ್ರೆ ನಾಳೆ ಸಂಕಷ್ಟಹರ ಚತುರ್ಥಿ. ಮಂಗಳವಾರ ಬಂದ್ರೆ ತುಂಬಾನೇ ವಿಶೇಷ ದಿನ. ಅದ್ರಲ್ಲೂ ಸಂಕಷ್ಟಹರ ಚತುರ್ಥಿ ಅಂದ್ರೆ ಗಣಪತಿಗೆ ಮೀಸಲಾದ ದಿನ ಅಂತ ಹೇಳ್ಬೋದು. ಮೇ ತಿಂಗಳಲ್ಲಿ ಅಂದ್ರೆ ವೈಶಾಖ ಮಾಸದಲ್ಲಿ ಬಂದಿರುವಂತಹ ಸಂಕಷ್ಟಹರ ಚತುರ್ಥಿಗೆ ಏಕದಂತ ಏಕಾದಶಿ ಅಂತ ಕೂಡ ಕರೀತಾರೆ. ಸಂಕಷ್ಟಹರ ಚತುರ್ಥಿ ಬಗ್ಗೆ ಹೇಳೋದೇ ಬೇಡ. ಯಾಕೆಂದ್ರೆ ಪ್ರತಿಯೊಬ್ಬ ಭಕ್ತರು ಕೂಡ ಭಕ್ತಿಯಿಂದ ಆಚರಣೆ ಮಾಡುವಂತಹ ಒಂದು ಪವಿತ್ರವಾದ ದಿನನೇ. ಆದ್ರೆ ಅಂಗಾರಕ ಸಂಕಷ್ಟಹರ ಚತುರ್ಥಿ ಬಂತು ಅಂದ್ರೆ ಪ್ರತಿಯೊಬ್ರು ಕೂಡ ಆಚರಣೆ ಮಾಡ್ತಾರೆ. ಯಾಕೆಂದ್ರೆ ಅದು ಅಷ್ಟು ಮಹತ್ವದ ದಿನ. ಮಂಗಳವಾರ ಬಂದ್ರೆ ತುಂಬಾ ವಿಶೇಷ. ಮಂಗಳವಾರ ಬರುವಂತಹ ಸಂಕಷ್ಟಹರ ಚತುರ್ಥಿಗೆ ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂತ ಕರೀತಾರೆ. ತುಂಬಾ ವಿಶೇಷ. ಈ ಒಂದು ದಿನ ಸಂಕಷ್ಟಹರ ಚತುರ್ಥಿಯನ್ನ ಆಚರಣೆ ಮಾಡಿದ್ರೆ 21 ಸಂಕಷ್ಟಹರ ಚತುರ್ಥಿಯನ್ನ ಆಚರಣೆ ಮಾಡಿದ ಫಲವನ್ನ ಪಡಿಬಹುದು. ಹಾಗಾಗಿ ಪ್ರತಿಯೊಬ್ರು ಕೂಡ ಸಂಕಷ್ಟಹರ ಚತುರ್ಥಿಯನ್ನ ಆಚರಣೆ ಮಾಡ್ತಾರೆ. ಅಂದ್ರೆ ಮಂಗಳವಾರ ಬಂದ್ರೆ ಯಾರು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಈ ದಿನ ಮಾಡುವಂತಹ ಸರಳ ಆಚರಣೆಗಳು ಏನು ಅಂತ ನಾನು ನಿಮ್ಗೆ ತಿಳಿಸಿಕೊಡ್ತೀನಿ. ನನಗೊತ್ತಿರೋಷ್ಟು ಮಾಹಿತಿನ. ಪ್ರತಿ ತಿಂಗಳು ಕೂಡ ಸಂಕಷ್ಟಹರ ಚತುರ್ಥಿ ಬರುತ್ತೆ. ಅಂದ್ರೆ ಪ್ರತಿಯೊಂದು ತಿಂಗಳ ಕೃಷ್ಣ ಪಕ್ಷದ 4ನೇ ದಿನ ಸಂಕಷ್ಟ ಚತುರ್ಥಿಯ ವ್ರತವನ್ನ ಆಚರಣೆ ಮಾಡಲಾಗುತ್ತೆ. ಈ ದಿನ ಮಾಡುವಂತಹ ಗಣಪತಿ ಪೂಜೆಗೆ ಶ್ರೇಷ್ಠವಾದ ಫಲ ಸಿಕ್ಕುತ್ತೆ. ಅಂದ್ರೆ ಜೀವನದಲ್ಲಿ ಇರುವಂತಹ ಸಂಕಷ್ಟಗಳನ್ನ ನಿವಾರಿಸುವಂತದ್ದು. ಗಣೇಶನನ್ನ ವಿಘ್ನ ನಿವಾರಕ ಅಂತಾನೆ ಕರೆಯಲಾಗುತ್ತೆ. ಯಾಕೆಂದ್ರೆ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಕಷ್ಟ ಕಾರ್ಪಣ್ಯಗಳನ್ನ, ಹಾಗೇನೆ ಏನೋ ವಿಘ್ನಗಳು ಬರ್ದಲೇ ಇರ್ಲಿ ಅನ್ನುವಂಥದ್ದಕ್ಕೂ ಕೂಡ ಗಣಪತಿಯನ್ನ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಪ್ರತಿಯೊಬ್ರು ಕೂಡ ಪ್ರತಿನಿತ್ಯ ಗಣಪತಿಯನ್ನ ಪೂಜೆ ಮಾಡ್ತಾರೆ. ಅದ್ರಲ್ಲೂ ಸಂಕಷ್ಟಹರ ಚತುರ್ಥಿ ಬಂದ್ರೆ ಪ್ರತಿಯೊಬ್ರು ಕೂಡ ಮಿಸ್ ಮಾಡ್ದಲೆ ವ್ರತವನ್ನ ಆಚರಣೆ ಮಾಡ್ತಾರೆ. ಈಗ ಬಂದಿರೋದು ಅಂದ್ರೆ ವೈಶಾಖ ಮಾಸದಲ್ಲಿ ಬಂದಿರುವಂತದ್ದು ಏಕದಂತ ಸಂಕಷ್ಟ ಚತುರ್ಥಿ. ಇದು ತುಂಬಾ ವಿಶೇಷ. ಇವಾಗ ನೀವು ಪ್ರತಿನಿತ್ಯ ಯಾವ ರೀತಿ ಗಣಪತಿಯನ್ನ ಪೂಜೆ ಮಾಡ್ತಾ ಇರ್ತೀರಾ, ಅದೇ ರೀತಿ ನೀವು ಪೂಜೆಯನ್ನ ಮಾಡ್ಬೋದು. ಅಂದ್ರೆ ನಿಮ್ಮ ಮನೆಯಲ್ಲಿ ಇರುವಂತಹ ಫೋಟೋ ಆಗಿರ್ಬೋದು, ವಿಗ್ರಹವನ್ನ ಇಟ್ಟು ನೀವು ಪೂಜೆಯನ್ನ ಮಾಡ್ಬೇಕಾಗತ್ತೆ. ಹಾಗೇನೆ ಗಣಪತಿಗೆ ಅತ್ಯಂತ ಪ್ರಿಯವಾದ ನೀವು ಹೂವನ್ನ ಅರ್ಪಿಸ್ಬೋದು. ಹಾಗೇನೆ ಗರಿಕೆಯನ್ನ ಮಿಸ್ ಮಾಡ್ದಲೆ ಅರ್ಪಿಸ್ಬೇಕಾಗತ್ತೆ. ಯಾಕೆಂದ್ರೆ ಗಣಪತಿಗೆ ಗರ್ಕೆ ಅಂದ್ರೆ ತುಂಬಾನೇ ಪ್ರಿಯವಾದದ್ದು. ಹಾಗಾಗಿ ಗರ್ಕೆಯನ್ನ ಮಿಸ್ ಮಾಡ್ದಲೆ ಗಣಪತಿಗೆ ಅರ್ಪಿಸ್ಬೇಕಾಗತ್ತೆ. ಹಾಗೇನೆ ನೈವೇದ್ಯಕ್ಕೆ ನೀವು ಏನ್ ಮಾಡ್ಬೋದು ಅಂದ್ರೆ ಮೋದಕವನ್ನ ಮಾಡಿ ಇಡ್ಬೋದು. ಮೋದಕ ಅಂದ್ರೆ ತುಂಬಾನೇ ಪ್ರಿಯ. ಹಾಗಾಗಿ ಗಣಪತಿಗೆ ಮೋದಕವನ್ನ ಮಾಡಿ ಇಡ್ಬೋದು. ಹಾಗೇನೆ ಗಣಪತಿಗೆ ಕರ್ಜಿಕಾಯಿ ಅಂದ್ರೂ ತುಂಬಾ ಇಷ್ಟ. ಹಾಗೆ ಕಡಲೆಕಾಳು ಹುಸ್ಲಿ ಆಗಿರ್ಬೋದು, ಅದನ್ನ ಕೂಡ ನೀವು ಅರ್ಪಿಸ್ಬೋದು. ಮೊಸರನ್ನ ಆಗಿರ್ಬೋದು, ನಿಮ್ಮ ಯಥಾಶಕ್ತಿ ನೀವು ಹಣ್ಣುಗಳನ್ನಾದ್ರೂ ನೈವೇದ್ಯವಾಗಿ ಅರ್ಪಿಸ್ಬೋದು. ಗಣಪತಿಗೆ ಪ್ರಿಯವಾದಂತಹ ಹೂವುಗಳನ್ನ ಅರ್ಪಿಸುವಂತದ್ದು ಅಂದ್ರೆ ಕೆಂಪು ಬಣ್ಣದ ಹೂವನ್ನ ಅರ್ಪಿಸಿದ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ. ನಿಮ್ಮ ಯಥಾಶಕ್ತಿ ನೀವು ಹೂವುಗಳನ್ನ ಅರ್ಪಿಸ್ಬೋದು. ಹಾಗೇನೆ ತುಪ್ಪದ ದೀಪವನ್ನ ಹಚ್ಚಿ ಪ್ರಾರ್ಥನೆಯನ್ನ ಮಾಡ್ಕೋಬೇಕು. ತುಂಬಾ ವಿಶೇಷ ಅಂದ್ರೆ ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂದ್ರೆ ಮಂಗಳವಾರ ಬಂದಿರುತ್ತಲ್ಲ, ಅಂದು ಪ್ರತಿಯೊಬ್ರು ಕೂಡ ಉಪವಾಸವನ್ನ ಕೈಗೊಳ್ತಾರೆ. ಯಾರು ಉಪವಾಸವಿದ್ದು ಸಂಕಷ್ಟಹರ ಚತುರ್ಥಿಯನ್ನ ಆಚರಣೆ ಮಾಡ್ತಾರೆ ಅವರ ಪ್ರತಿಯೊಂದು ಮನೋಕಾಮನೆಗಳನ್ನ ಗಣಪತಿ ಈಡೇರಿಸ್ತಾರೆ. ತುಂಬಾ ವಿಶೇಷ. ಅಂದ್ರೆ ತುಂಬಾ ಜನ ಸಂಕಷ್ಟಹರ ಚತುರ್ಥಿಗೆ ಉಪವಾಸ
ಇರ್ತಾರೆ. ಅವರ ಇಷ್ಟಾರ್ಥ ನೆರವೇರ್ಬೇಕು, ಜೀವನದಲ್ಲಿ ಇರುವಂತಹ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರವಾಗ್ಬೇಕು ಅಂದ್ರೆ ಸಂಕಷ್ಟಹರ ಚತುರ್ಥಿಯನ್ನ ಆಚರಣೆ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಅಷ್ಟು ವಿಶೇಷವಾದಂತಹ ದಿನ ಇದು. ಹಾಗೇನೆ ಗಣಪತಿಗೆ ಸಂಬಂಧಿಸಿದಂತ ಮಂತ್ರಗಳನ್ನ ಕೂಡ ಪಠನೆ ಮಾಡ್ತಾರೆ. ಗಣಪತಿಯ ಮಂತ್ರ ನಿಮ್ಗೆ ಯಾವ್ದು ಗೊತ್ತಿದೆ ಅದನ್ನೆಲ್ಲ ಹೇಳ್ಕೋಬಹುದು. ಹಾಗೆ ಇವಾಗ ಸ್ಕ್ರೀನ್ ಮೇಲೆ ಕೊಡ್ತಾ ಇರುವಂತಹ ಮಂತ್ರವನ್ನ ತಪ್ಪದೆ ಹೇಳಿ, ಪ್ರತಿದಿನ ಹೇಳ್ತಾ ಬನ್ನಿ, ತುಂಬಾನೇ ಒಳ್ಳೇದಾಗತ್ತೆ. ಹಾಗೇನೆ ಕೆಲವರಿಗೆ ಕೆಲಸ ಸಿಗ್ತಾ ಇರೋದಿಲ್ಲ, ಕೆಲಸದಲ್ಲಿ ನಿಮ್ಗೆ ಪ್ರಮೋಷನ್ ಬೇಕು, ಕೆಲವರಿಗೆ ಮನೆ ಕಟ್ಟಬೇಕು ಅನ್ನುವಂಥದ್ದು ಇರುತ್ತೆ. ಹಾಗೆ ಮನೆಯಲ್ಲಿ ಏನಾದ್ರೂ ಸಮಸ್ಯೆಗಳು ಇದ್ರೆ ಅದೆಲ್ಲ ನಿವಾರಣೆ ಆಗ್ಬೇಕು ಅನ್ನುವಂಥದ್ದು, ಕೆಲವರಿಗೆ ವಿವಾಹ ಆಗ್ಬೇಕು ಅನ್ನುವಂಥದ್ದು, ಸಂತಾನ ಭಾಗ್ಯಕ್ಕಾಗಿ, ಶಾಂತಿ ನೆಮ್ಮದಿಗಾಗಿ, ಉತ್ತಮ ಆರೋಗ್ಯಕ್ಕಾಗಿ, ಅಂದ್ರೆ ಕೆಲವರಿಗೆ ಅನಾರೋಗ್ಯ ಸಮಸ್ಯೆ ಇರುತ್ತಲ್ವಾ, ಅದೆಲ್ಲ ನಿವಾರಣೆ ಆಗ್ಬೇಕು ಅನ್ನುವಂಥದ್ದು. ಅಂದ್ರೆ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಸಮಸ್ಯೆಗಳು ನಿವಾರಣೆ ಆಗ್ಬೇಕು ಅಂತ ಸಂಕಷ್ಟಹರ ಚತುರ್ಥಿಯನ್ನ ಆಚರಣೆ ಮಾಡ್ತಾರೆ. ಅಂದ್ರೆ ಒಬ್ರೊಬ್ರು ಭಕ್ತರಿಗೂ ಇಷ್ಟಾರ್ಥಗಳಿದ್ದೇ ಇರುತ್ತೆ. ಅವರ ಕೋರಿಕೆಗಳು ನೆರವೇರ್ಬೇಕು ಅಂತ ಭಕ್ತಿಯಿಂದ ಗಣಪತಿಯನ್ನ ಆರಾಧನೆ ಮಾಡ್ತಾ ಇರ್ತಾರೆ. ವಿಘ್ನಗಳು ವಿನಾಶವಾಗಲು ನಾವು ಗಣಪತಿಯನ್ನ ಪೂಜೆ ಮಾಡ್ತೀವಲ್ವಾ, ಹಾಗೆ ಜೀವನದಲ್ಲಿ ಬರುವಂತಹ ಅಡೆತಡೆಗಳೆಲ್ಲ ನಿವಾರಣೆ ಆಗ್ಬೇಕು ಅಂದ್ರೆ ಮೊದಲಿಗೆ ಗಣಪತಿಯನ್ನ ಪೂಜೆ ಮಾಡ್ತಾರೆ. ಈಗ ಯಾವ್ದಾದ್ರು ಒಂದು ಪೂಜೆ ಮಾಡ್ಬೇಕು ಅಂತ ಅಂದ್ರೂ ಮೊದಲಿಗೆ ಗಣಪತಿಯನ್ನ ಪೂಜೆ ಮಾಡ್ತಾರೆ. ಯಾಕೆಂದ್ರೆ ಆ ಒಂದು ಕಾರ್ಯದಲ್ಲಿ ಯಾವುದೇ ವಿಘ್ನಗಳು ಬರಬಾರ್ದು ಅನ್ನುವಂಥದ್ದಕ್ಕೆ ಗಣಪತಿಯನ್ನ ಪೂಜೆ ಮಾಡೋದು. ಗಣಪತಿ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಪ್ರಥಮ ಪೂಜೆಗೆ ಅಧಿಪತಿ. ಹಾಗಾಗಿ ನಾವು ಗಣಪತಿಯನ್ನು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅಷ್ಟು ಒಳ್ಳೇದು, ಖಂಡಿತವಾಗ್ಲು ಹಾಗೆ ಆಗತ್ತೆ. ಮಂಗಳವಾರ ಸಂಕಷ್ಟಹರ ಚತುರ್ಥಿ ಬಂದ್ರೆ ತುಂಬಾನೇ ವಿಶೇಷ. ಅದನ್ನ ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂತ ಕರೀತಾರೆ ಅಂತ ಕೂಡ ಹೇಳ್ದೆ. ಈ ದಿನ ಗಣೇಶ ಮತ್ತು ಮಂಗಳ ಗ್ರಹದ ಆರಾಧನೆ ತುಂಬಾ ವಿಶೇಷ. ಜಾತಕದಲ್ಲಿ ಏನಾದ್ರೂ ದೋಷ ಇದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಮಂಗಳ ಗ್ರಹದ ಒಂದು ಆರಾಧನೆಯನ್ನ ಕೂಡ ಮಾಡ್ತಾರೆ. ಅಂಗಾರಕನ ವರ ಪ್ರಾಪ್ತಿ ಆಗುತ್ತೆ ಅಂತ ಹೇಳಲಾಗುತ್ತೆ. ಅಂದ್ರೆ ಅಂಗಾರಕ ಮಂಗಳ ಗ್ರಹ ಭೂಮಿಯ ಪುತ್ರ ಮತ್ತು ಗಣೇಶನನ್ನ ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ, ಅಂದ್ರೆ ಆ ದಿನ ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೆ ಗಣೇಶನ ವಿಶೇಷ ವರ ಅವ್ರಿಗೆ ಸಿಕ್ಕೇ ಸಿಗುತ್ತೆ, ಸಂಕಷ್ಟಗಳು ನಿವಾರಣೆ ಆಗುತ್ತೆ. ಅಂಗಾರಕ ಸಂಕಷ್ಟಹರ ಚತುರ್ಥಿ ಬಂದ್ರೆ ಉಪವಾಸವನ್ನ ಪ್ರತಿಯೊಬ್ರು ಕೈಗೊಳ್ತಾರೆ. ಅಂದು ಉಪವಾಸವನ್ನ ಕೈಗೊಳ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡು ಕೇಳ್ಕೊಂಡ್ರೆ ಖಂಡಿತ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತೆ. ಅಂದ್ರೆ ನಿಮ್ಗೆ ಜಾತಕದಲ್ಲಿ ಮಂಗಳ ದೋಷ ಇದ್ರೆ, ಸಾಲ ಬಾಧೆ ಇದ್ರೆ, ಅಡೆತಡೆಗಳು ಇದ್ರೆ ಎಲ್ಲ ದೂರವಾಗುತ್ತೆ. ಹೆಚ್ಚಿನ ಫಲ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಯಾಕೆಂದ್ರೆ ಈ ಒಂದು ಚತುರ್ಥಿಗೆ ಹೆಚ್ಚಿನ ಪುಣ್ಯ ಫಲ ಇದ್ದೇ ಇರುತ್ತೆ. ಹಾಗಾಗಿ ನೀವು ಇದನ್ನ ಆಚರಣೆ ಮಾಡಿದ್ರೆ ತುಂಬಾನೇ ಒಳ್ಳೇದು. ಸಂಕಷ್ಟಹರ ಚತುರ್ಥಿ ತುಂಬಾ ವಿಶೇಷವಾದಂತಹ ದಿನ. ಸರಳವಾದಂತಹ ಒಂದು ಅನುಸರಣೆ ಅಂದ್ರೆ ಗಣಪತಿಯನ್ನ ಭಕ್ತಿಯಿಂದ ಪೂಜೆ ಮಾಡುವಂಥದ್ದು. ನಾಳೆ ಉಪವಾಸವನ್ನ ಕೈಗೊಂಡ್ರೆ ತುಂಬಾನೇ ಒಳ್ಳೇದು. ಗಣಪತಿಗೆ ಅತ್ಯಂತ ಪ್ರಿಯವಾದಂತಹ ಹೂವು, ಗರಿಕೆ ಮತ್ತು ನೈವೇದ್ಯ ಅಂದ್ರೆ ಮೋದಕ ಅರ್ಪಿಸುವಂಥದ್ದು, ಹಾಗೆ ಮಂತ್ರಗಳನ್ನ ಪಠನೆ ಮಾಡಿ ಉಪವಾಸವನ್ನ ಕೈಗೊಂಡ್ರಂತೂ ನಿಮ್ಗೆ ಅಷ್ಟು ಅತಿಶಯ ಫಲ ಸಿಕ್ಕೇ ಸಿಗುತ್ತೆ. ಇವತ್ತು ಸಂಕಷ್ಟಹರ ಚತುರ್ಥಿ ಬಗ್ಗೆ ನನ್ಗೆ ಗೊತ್ತಿರೋಷ್ಟು ಮಾಹಿತಿನ ತಿಳಿಸಿದ್ದೀನಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.